3ನೇ ತಾರೀಕೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ಬುಧವಾರದಿಂದಲೇ ಕರುನಾಡಲ್ಲಿ ಡಿ ಕೆ ಶಿ ಯುಗಾರಂಭ ಆಗುತ್ತೆ. ಪ್ರಮಾಣ ವಚನಕ್ಕೆ ಸದ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚೇಂಜ್ ಆದರೂ ಆಗಬಹುದೇನೋ. ಜೂನ್ 3ನೇ ತಾರೀಕು ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಯಾಕಂದರೆ ರಾಜ್ಯಪಾಲರಿಗೆ ದಿನಾಂಕ ಮತ್ತು ಸ್ಥಳ ಅದರ ಮಾಹಿತಿ ಇನ್ನೇನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಡಿ ಕೆ ಶಿವಕುಮಾರ್ ಈ ಡೇಟನ್ನು ಕೂಡ ಹೇಳಿದಾರಂತೆ. ಜೊತೆಗೆ 12ರಿಂದ 14 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ. ಅಜ್ಜಯ್ಯ ಇಟ್ಕೊಟ್ಟಂಥ ಮುಹೂರ್ತ ಅವತ್ತೇ ಪ್ರಮಾಣ ವಚನ. ಜೂನ್ 3 ಡಿ ಕೆ ಶಿ ಜಾತಕದ ಪ್ರಕಾರ ಜೂನ್ 3ನೇ ತಾರೀಕು ಶುಭ ಮುಹೂರ್ತ ಇದೆ ಅಂತ ಅಜ್ಜಯ್ಯ ಹೇಳಿದಾರಂತೆ. ರಾಜ್ಯಪಾಲರ ಭೇಟಿ ಆದ ನಂತರ ನೇರವಾಗಿ ಅಜ್ಜಯ್ಯನ ಬಳಿಗೆ ಹೋದರು. ನಾಗರಭಾವಿಯಲ್ಲಿರುವಂಥ ಶಾಖಾಮಠ ಅಲ್ಲಿಗೆ ಭೇಟಿ ಕೊಟ್ಟರು ಡಿ ಕೆ ಶಿವಕುಮಾರ್. ಪಾದುಕೆಯ ದರ್ಶನ ಪಡೆದರು. ಅವರ ಸಲಹೆ ಮೇರೆಗೆ ಬುಧವಾರ ಪ್ರಮಾಣ ವಚನ. ಅಂತೂ ಇಂತೂ 3ನೇ ತಾರೀಕಿನೇ ಟೈಮ್ ಫಿಕ್ಸ್ ಆಗಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಇಟ್ಟುಕೊಂಡು ಏನಾದರೂ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ರಾಜಭವನ ಅಂದರೆ ಈಗಿನ ಲೋಕಭವನದಲ್ಲೇ ಪ್ರಮಾಣ ವಚನ ಆಗುತ್ತಂತೆ. ಯಾಕಂದರೆ ವಿಪರೀತ ಜನ ಬರೋದು, ತೊಂದರೆಗಳಾಗೋದು ಯಾಕೆ ಬೇಕು? ಮೊದಲೆಲ್ಲ ಹೇಳಲಾಗ್ತಾ ಇತ್ತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೇ ಪ್ರಮಾಣ ವಚನ ಆಗುತ್ತೆ ಅಂತ. ಆದರೆ ಸದ್ಯಕ್ಕದಿಲ್ಲ. ಲೋಕಭವನದಲ್ಲೇ ಪ್ರಮಾಣ ವಚನ ಆಗುತ್ತೆ. ಹೆಚ್ಚೆಚ್ಚು ಜನ ಸೇರ್ಬೋದು, ಅಹಿತಕರ ಘಟನಾವಳಿಗಳಾಗಬಹುದು. ಯಾಕೆ ಬೇಕು ರಗಳೇ? ಹೀಗಾಗಿ ಲೋಕಭವನದಲ್ಲೇ ಪ್ರಮಾಣ ವಚನ. ಸೊ ಇಲ್ಲಿಗೆ ಬಂದು ನಿಂತಿದೆ. ಇವತ್ತು ಸಂಜೆ CLP ಸಭೆ 4 ಗಂಟೆಗೆ. ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗ್ತಾರೆ. ಸಾಮಾನ್ಯವಾಗಿ ಇದೆಲ್ಲ ಆದಮೇಲೆ ರಾಜ್ಯಪಾಲರ ಭೇಟಿ ಆಗಬೇಕಾಗಿತ್ತು. ಆದರೆ ರಾಜ್ಯಪಾಲರ ಟೈಮ್ ಬೇರೆ ಬೇರೆದಕ್ಕೆ ಕಾರ್ಯಕ್ರಮಗಳಿಗೆ ನಿಗದಿಯಾಗಿತ್ತು. ಹೀಗಾಗಿ ಡಿ ಕೆ ಬೆಳಗ್ಗೆನೇ ರಾಜ್ಯಪಾಲರನ್ನು ಭೇಟಿ ಮಾಡ್ಕೊಂಡ್ಬಂದರು. ಲೋಕಭವನದಲ್ಲಿ ಮಾಡಿ ಸರಳವಾಗಿ ಮುಗಿಸ್ಬಿಟ್ರಾಯ್ತು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಏನಾದರೂ ಮಾಡೋಕ್ಕೆ ಹೋಗೋದು, ಈ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರೋದು, ಕಿರಿಕಿರಿಗಳಾಗೋದು, ಅಹಿತಕರ ಘಟನಾವಳಿಗಳಾಗೋದು ಯಾಕೆ ಬೇಕು ರಗಳೇ? ಬೆಸ್ಟ್ ಅಂತಂದರೆ ಸರಳವಾಗಿ ಮುಗಿಸ್ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಇದು ಸಂಗತಿ. ರಾಜ್ಯಪಾಲರ ಭೇಟಿ ಆಯಿತು. ರಾಜ್ಯಪಾಲರ ಭೇಟಿ ಆದ ತಕ್ಷಣ ಅವರು ನಾಗರಭಾವಿಗೆ ಹೋದರು. ಅಜ್ಜಯ್ಯನವರ ಭೇಟಿ ಆಯಿತು. ಪಾದಕ್ಕೆ ದರ್ಶನ ಮಾಡಿದ್ರು. ಅದಾದಮೇಲೆ ಮುಹೂರ್ತದ ಬಗ್ಗೆ ಹೇಳಿದರು. 3ನೇ ತಾರೀಕಿಗೆ ಮುಹೂರ್ತ ಫಿಕ್ಸ್ ಆಯಿತು. 3ನೇ ತಾರೀಕು ಲೋಕಭವನದಲ್ಲೇ ಪ್ರಮಾಣ ವಚನ. ಇನ್ನು ಅಜ್ಜಯ್ಯನ ದರ್ಶನ ಪಡೆದು ಡಿ ಕೆ ವಾಪಸ್ ಬಂದಿದ್ದಾರೆ, ಮನೆಗೆ ವಾಪಸ್ ಬಂದಿದ್ದಾರೆ, ಸದಾಶಿವನಗರದ ಮನೆಗೆ. ಸೊ ಇನ್ನು 4 ಗಂಟೆಗೆ CLP ಮೀಟಿಂಗ್. 4 ಗಂಟೆ CLP ಮೀಟಿಂಗ್ ಆದಮೇಲೆ ಇನ್ನೊಂದಿಷ್ಟು ಚಟುವಟಿಕೆಗಳು ಗರಿಗೆದರುತ್ತವೆ. ಒಬ್ಬರನ್ನ ಪ್ರಮಾಣ ವಚನ 12ರಿಂದ 14 ಜನ ಅಂತ ಹೇಳಲಾಗ್ತಾ ಇದೆ. 12ರಿಂದ 14 ಜನ ಸೇರ್ತಾರಾ ಏನು ಎತ್ತ ಇದೆಲ್ಲದರ ಬಗ್ಗೆನೂ ಕೂಡ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ಬೆಳಗಿನಿಂದ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಾರೆ, ಏನು ಎತ್ತ ಎಲ್ಲ ಫಾಲೋ ಮಾಡ್ತಾ ಇದ್ದೀರಿ, ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀರಿ. ಅಜ್ಜಯ್ಯನ ಮಠಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿದ್ದೀರಿ. ಈಗ ವಾಪಸ್ ಮನೆಗೆ ಬಂದಿದ್ದಾರೆ ಅಂತೂ ಇಂತೂ. ಹಾಗಾದರೆ 3ನೇ ತಾರೀಕಿನೇ ಡೇಟ್ ಫಿಕ್ಸ್ ಆಗಿದೆಯಾ? ಖಂಡಿತ ರಂಗನಾಥ್, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿ ಯಾವ ದಿನ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿತ್ತು. ಆ ಒಂದು ಕುತೂಹಲಕ್ಕೆ ಬಹುತೇಕ ಈಗಾಗಲೇ ಉತ್ತರ ಸಿಗದಂತೆ ಕಂಡು ಬರ್ತಾ ಇದೆ. ಇದೇ ಜೂನ್ 3 ಅಂದ್ರೆ ಬುಧವಾರ
ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಅಜ್ಜಯ್ಯನ ಒಂದು ಪಾದಕ್ಕೆ ಒಂದು ನಮಸ್ಕಾರ ಸಲ್ಲಿಸಿದ ನಂತರದಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತು. ಇದಕ್ಕಿಂತ ಮುಂಚಿತವಾಗಿ ರಂಗನಾಥ್, ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅವರು ಸದಾಶಿವನಗರ ನಿವಾಸದಿಂದ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ರಾಜ್ಯಪಾಲರನ್ನ ಭೇಟಿ ಆಗುವಂತ ಸಂದರ್ಭದಲ್ಲಿ ಒಂದು ರಾಜ್ಯಪಾಲರ ಲಭ್ಯವಿರುವಂಥ ದಿನಾಂಕಗಳನ್ನ ತಗೊಂಡು ಹೋಗಿರ್ತಾರೆ. 1ನೇ ಜೂನ್ 1 ಆಗ್ಬೋದು, ಜೂನ್ 3ನೇ ತಾರೀಕು ಆಗ್ಬೋದು, ಜೂನ್ 5ಕ್ಕೆ ಈ 3 ದಿನಾಂಕಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅವರು ಯಾವಾಗ ಲಭ್ಯವಿರ್ತಾರೆ ಅನ್ನೋ ಮಾಹಿತಿ ತಿಳ್ಕೊಂಡು ನಂತರದಲ್ಲಿ ನೇರವಾಗಿ ಲೋಕಭವನದಿಂದ ನೇರವಾಗಿ ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠ ಎಂದೇ ಅಲ್ಲಿ ಭೇಟಿ ನೀಡ್ತಾರೆ. ಅಲ್ಲಿ ಅಜ್ಜಯ್ಯನ ಒಂದು ಪೀಠಕ್ಕೆ ನಮಸ್ಕಾರ ಸಲ್ಲಿಸಿ ಅಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಈಗಾಗಲೇ ಪೀಠ ಕೊಟ್ಟಿರುವಂತಹ ಒಂದು ದಿನಾಂಕ ಎಂದೇ ಆ ಒಂದು ದಿನಾಂಕ ಜೂನ್ 3 ಎಂದೇ ಆ ಒಂದು ದಿನಾಂಕದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಜೂನ್ 3ರಂದು ಬುಧವಾರ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಈಗಾಗಲೇ ಅಂತಿಮ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ನೀವು ಆಗಲೇ ಹೇಳ್ದಂಗೆ ಅಜ್ಜಯ್ಯನವರ ಪರಮ ಭಕ್ತರಾಗಿದ್ದಾರೆ. ಒಂದು ರಾಜಕೀಯವಾಗಿ ಯಾವುದೇ ವಿಚಾರದಲ್ಲೂ ಕೂಡ ಅವರು ಹೆಜ್ಜೆಯನ್ನು ಮುಂದಿಡಬೇಕು ಅಂದ್ರೂ ಕೂಡ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯವರ ಒಂದು ಪೀಠದ ಒಂದು ಆಶೀರ್ವಾದವನ್ನು ಪಡೆದೇ ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಭವಿಷ್ಯದಲ್ಲೇ ಈಗ ಒಂದು ಮುಖ್ಯಮಂತ್ರಿಯಾಗಿ ಈ ಒಂದು ಪ್ರಮಾಣ ವಚನ ಸ್ವೀಕರಿಸುವ ದಿನ ಎಂದೇ ಮಹತ್ವದ ದಿನ ಆಗುತ್ತೆ. ಹಾಗಾಗಿ ಅಜ್ಜಯ್ಯವರ ಒಂದು ಯಾವ ದಿನಾಂಕವನ್ನು ಕೊಡ್ತಾರೆ ಆ ಒಂದು ಅಜ್ಜಯ್ಯವರ ಪೀಠದಿಂದ ಬಂದಂತ ದಿನಾಂಕದಲ್ಲೇ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ನಿರ್ಧಾರ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ಸುಮಾರು 15-20 ನಿಮಿಷಗಳ ಕಾಲ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ಅಜ್ಜಯ್ಯ ಪೀಠದಿಂದ ಕೊಟ್ಟಿರುವಂತಹ ಒಂದು ದಿನಾಂಕ ಎಂದೇ ಜೂನ್ 3ನೇ ತಾರೀಕು ಆ ಒಂದು ದಿನಾಂಕದಂದೇ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಲೋಕಭವನದಲ್ಲಿ ಎಸ್ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ತಾಂತ್ರಿಕ ಕಾರಣಗಳಿಂದಾಗಿ ಅವರ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಇದು ಸಂಗತಿ. ಸುದೀರ್ಘವಾಗಿ ಮಾತುಕತೆ ಮಾಡಿದ್ರು. ಮಾತುಕತೆ ಮಾಡಾದ್ಮೇಲೆ 3ನೇ ತಾರೀಕು ಅದೇ ಫೈನಲ್ ಆಯಿತು.